Behind every successful person, there is a lot of unsuccessful years. ಎಸ್, ಸಕ್ಸಸ್ ಎಂಬುದು ಸುಲಭವಾಗಿ ಸಿಗುವ ವಸ್ತುವಲ್ಲ, ಅದಕ್ಕೆ ಕಠಿಣ ಪರಿಶ್ರಮ ಮತ್ತು ತ್ಯಾಗ ಬೇಕು. ಅದೇ ರೀತಿ ಕೇವಲ ಒಂದು ಆಟವಾಗಿ ಶುರುವಾದ ಕ್ರಿಕೆಟ್ ಇಂದು ಲಕ್ಷಾಂತರ ಯುವಕರ ಪಾಲಿಗೆ ಗುರಿಯಾಗಿದೆ. ಅಂತಹ ನಮ್ಮ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ನಮ್ಮ ಉತ್ತರ ಕರ್ನಾಟಕದ ಯುವಕ ತನ್ನ ಛಲ ಮತ್ತು ಕಠಿಣ ಪರಿಶ್ರಮದಿಂದ ಕ್ರಿಕೆಟ್ ಜಗತ್ತಿಗೆ ಉದಯೋನ್ಮುಖ ನಕ್ಷತ್ರವಾಗಿ ಬೆಳೆಯುತ್ತಿರುವ ಯುವಕನ ರೋಮಾಂಚನ ಕತೆ ಹೇಳುತ್ತಿದ್ದೇನೆ. ಎಸ್, ಈ ಕಥೆಯ ಹೀರೋ ಆಲ್ರೌಂಡರ್ ಮುತ್ತು ನಾಯಕ್. ಹೌದು, ಅಂದು ಜೂನ್ 1, 1994 ರಂದು ಬಾಗಲಕೋಟೆಯ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿದ ಯುವಕ ಇಂದು ಹಲವಾರು ಪ್ರೀಮಿಯರ್ ಲೀಗ್ನಲ್ಲಿ ಸದ್ದು ಮಾಡುತ್ತಿದ್ದಾನೆ. ಪ್ರತಿಯೊಬ್ಬ ಆಟಗಾರನ ಕಥೆಯು ಆರಂಭವಾಗುವುದು ಅವರ ಬಾಲ್ಯದಿಂದಲೇ. ಹಾಗೆ ಇವರೂ ಕೂಡ ತಮ್ಮ ಬಾಲ್ಯದ ದಿನಗಳಲ್ಲಿ ಕ್ರಿಕೆಟ್ ಮೇಲಿನ ಹುಚ್ಚು, ಮೊದಲ ಬಾರಿಗೆ ಬ್ಯಾಟ್ ಹಿಡಿದ ಕ್ಷಣ, ಕುಟುಂಬದ ಸಮಸ್ಯೆಗಳ ನಡುವೆಯೂ ಅವರು ತಮ್ಮ ಆಟದ ಮೇಲಿನ ಆಸಕ್ತಿಯನ್ನು ಕಳೆದುಕೊಳ್ಳದೆ ಎಲ್ಲ ಅಡೆತಡೆಗಳನ್ನು ಎದುರಿಸಿ ಮತ್ತು ಯಾವುದೇ ತರಬೇತಿ ಇಲ್ಲದೆ, ಮಾರ್ಗದರ್ಶಕರಿಲ್ಲದೆ ಗಂಟೆಗಟ್ಟಲೆ ಮೈದಾನದಲ್ಲಿ ಬೆವರು ಸುರಿಸಿ ಪರಿಶ್ರಮ ಪಡುವ ವ್ಯಕ್ತಿ. ಅವರು ತಮ್ಮ ಸತತ ಪ್ರಯತ್ನ ಮತ್ತು ಪರಿಶ್ರಮದಿಂದ ಇಂದು ರಾಜ್ಯದ ಹಲವಾರು ಪ್ರೀಮಿಯರ್ ಲೀಗ್ನಲ್ಲಿ ತಮ್ಮದೇ ಆದ ಶೈಲಿಯಲ್ಲಿ ವಿಶಿಷ್ಟವಾದ ಛಾಪನ್ನು ಮೂಡಿಸುತ್ತಿದ್ದಾರೆ. ಇಂತಹ ವ್ಯಕ್ತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬೆಳೆಯುತ್ತಿರುವುದು ನಮ್ಮೆಲ್ಲರಿಗೂ ಪ್ರೌಡ್ ಫೀಲ್. ಆ್ಯಂಡ್ ಅವರು ಆಡಿದಂತಹ ಪ್ರತಿಯೊಂದು ಮ್ಯಾಚ್ನಲ್ಲೂ ಮ್ಯಾನ್ ಆಫ್ ದ ಮ್ಯಾಚ್, ಬೆಸ್ಟ್ ಬೌಲರ್ ಆ್ಯಂಡ್ ಮ್ಯಾನ್ ಆಫ್ ದ ಸೀರೀಸ್ ಅನ್ನು ಪಡೆದಿರುತ್ತಾರೆ. ಆ್ಯಂಡ್ ಇವರು ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಮತ್ತು ಇವರ ಬಗ್ಗೆ ಒಂದು ಪುಸ್ತಕವನ್ನೇ ಬರೆಯಬೇಕೆನ್ನುವ ಹಂಬಲವಿದೆ. ಹೌದು, ಇವರ ಈ ಸತತ ಪ್ರಯತ್ನ, ಕಠಿಣ ಪರಿಶ್ರಮ, ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಇಂದು ಇವರನ್ನು ಇನ್ಸ್ಟಾದಲ್ಲಿ 8,000ಕ್ಕೂ ಅಧಿಕ ಫಾಲೋವರ್ಸ್ ಅನ್ನು ಹೊಂದಿದ್ದಾರೆ. ಆ್ಯಂಡ್ ನೌ ಡೇಸ್ ಇಟ್ಸ್ ನಾಟ್ ಅನ್ ಈಸಿ ಟು ಅರ್ನ್ 8K ಫಾಲೋವರ್ಸ್ ಆ್ಯಂಡ್ ಅಬೌವ್. ಇನ್ನೂ ಇವರ ಸಾಧನೆ ಎಲ್ಲ ಕಡೆ ಸದ್ದು ಮಾಡಲಿ, ಇನ್ನೂ ತುಂಬ ಎತ್ತರಕ್ಕೆ ಬೆಳೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇನೆ. ಆ್ಯಂಡ್ ನಾವೆಲ್ಲ ಇಂಥ ಐಡಿಯಲ್ ಪರ್ಸನ್ನ ಬೆಳೆಸಬೇಕು ಮತ್ತು ನಾವು ಕೂಡ ಇವರ ಹಾಗೆ ಮುಂದುವರಿಯಬೇಕು. ಆ್ಯಂಡ್ ಲಾಸ್ಟ್ ಥಿಂಗ್, ಐ ಜಸ್ಟ್ ವಾಂಟ್ ಟು ಟೆಲ್ ಎವ್ರಿ ಒನ್, ಇಫ್ ಯು ಹ್ಯಾವ್ ಎ ಡ್ರೀಮ್ ಆರ್ ಎ ಪ್ಯಾಷನ್ ಆ್ಯಂಡ್ ಯು ಕೀಪ್ ಗೆಟಿಂಗ್ ರಿಜೆಕ್ಟೆಡ್ ಆರ್ ರನ್ನಿಂಗ್ ಇನ್ ಟು ಫೇಲ್ಯೂರ್, don't let this stop you. And as I said before, if you are going through a tough time in your life, working on something you really believe in, don't give up. Who knows, you may at the end of breaking records.